ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳ ಆಶಯ ಮೇರೆಗೆ ಭಾಳ ಜನ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಕಮೆಂಟನ್ನು ಮಾಡ್ತಾಯಿದ್ರಿ. ಸರ್, ನಮಗೆ ಪೊಲಿಟಿಕಲ್ ಸೈನ್ಸ್ ಡಿಫ್ರೆಂಟ್ ಇದ್ದರೆ ಬಿಡಿ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳ ಒಂದು ಅನಿಸಿಕೆಯನ್ನು ತೆಗೆದುಕೊಂಡು ಮತ್ತು ಆ ರೀತಿ ಮಂಡಳಿ ಏನಪ್ಪ ಅಂತಂದರೆ ಈ ವರ್ಷ ಒಂದು ಸೆಕೆಂಡ್ ಇಯರ್ PUC ನ್ಯೂ ಬ್ಲೂ ಪ್ರಿಂಟ್ ರಿವೈಸ್ಡ್ ಅಂಥೇಳಿ ಏನು ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಈ ಒಂದು ವಿಷಯದ ಒಂದು ಬ್ಲೂ ಪ್ರಿಂಟನ್ನು ಬಿಟ್ಟಿದೆ. ಅದರ ಒಂದು ಇಂಗ್ಲೀಷ್ ವರ್ಷನ್ನೂ ಇದೆ, ಕನ್ನಡ ವರ್ಷನೂ ಇದೆ. ಸೊ ನೀವೆಲ್ಲ ಇಲ್ಲಿ ಗಮನಿಸ್ಬೋದು. ಯೂನಿಟ್ ನೇಮ್ ಇದೆ, ಹೌದಾ, ಟೀಚಿಂಗ್ ಅವರ್ಸ್ ಇದೆ, ಜೊತೆಗೆ ಟೋಟಲ್ ನಂಬರ್ಸ್ ಆಫ್ ಮಾರ್ಕ್ಸ್ ನಿಮಗೆ ಎಷ್ಟು ಅಂಕಗಳು ಬರ್ತವೆ ಎಂಬುದನ್ನು ಇಲ್ಲಿ ಕೊಟ್ಟಿದ್ದಾರೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಆಧಾರದ ಮೇಲೆ ನಿಮ್ಗೆ ಇಲ್ಲಿ ಏನಪ್ಪ ಅಂತಂದರೆ ಮಾರ್ಕ್ಸ್ಗಳನ್ನು ಹಂಚಿಕೆಯಾಗಿ ಮಾಡ್ತಾರೆ. ನೀವೆಲ್ಲ ಇಲ್ಲಿ ನೋಡ್ತೀರಿ. ನಂಬರ್ ಆಫ್ ಕ್ವಶನ್ಸ್ 16 ಅಂದು ಬರ್ತವೆ ಇಲ್ಲಿ ನಿಮಗೆ 1 ಅಂಕಕ್ಕೆ, ಮತ್ತು 10 ನಿಮಗೆ 2 ಅಂಕಕ್ಕೆ ಬರ್ತವೆ. ಅದರಲ್ಲಿ ಮತ್ತು 30 ಅಂಕಕ್ಕೆ 5 ಮಾರ್ಕ್ಸ್ ಕ್ವಶನ್ ಬರ್ತವೆ. ಇನ್ನು 20 ಮಾರ್ಕ್ಸಿಗೆ ಟೋಟಲು 80 ಮಾರ್ಕ್ಸಿಗೆ ನಿಮ್ಗೆ ಏನಪ್ಪ ಅಂತಂದರೆ 80 ಔಟ್ ಆಫ್ 80 ನಿಮಗೆ ಈ ಪ್ರಶ್ನೆ ಪತ್ರಕ್ಕೆ ಇರ್ತದೆ. ನಿಮ್ಗೆ ಇಲ್ಲಿ ಕೆಳಗಡೆ ಕನ್ನಡ ಮಾಧ್ಯಮವನ್ನು ಸಹ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಸೊ ನಾನು ನಿಮ್ಮ MD ಹ್ಯಾಪಿ. ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಈ ವರ್ಷ ಅಂದರೆ 2025 ಮತ್ತು 26 ಈ ಸಾಲಿನ ದ್ವಿತೀಯ PUC ಪರಿಷ್ಕೃತ ನೀಲನಕ್ಷೆ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ, ಅವೆಲ್ಲ ನೀವೆಲ್ಲಿ ಗಮನಿಸ್ಬೋದು. ದ್ವಿತೀಯ PUC ವಿಷಯ ರಾಜ್ಯಶಾಸ್ತ್ರ. ಸೊ ನೀವು ಕ್ರಮ ಸಂಖ್ಯೆ, ಅಧ್ಯಾಯ, ಬೋಧನಾವಧಿ, ಅಂಕಗಳು, ಭಾಗ ಎ, ಭಾಗ ಬಿ, ಭಾಗ ಸಿ ಮತ್ತು ಭಾಗ ಡಿ, ಭಾಗ ಇ. ಈ ಬ್ಲೂ ಪ್ರಿಂಟು ಕನ್ನಡ ಮಾಧ್ಯಮದವ್ರಿಗೂ ಇದೆ, ಜೊತೆಗೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಇದೆ. ಸೊ 2 ಮಾಧ್ಯಮದವರು ಸ್ವಲ್ಪ ನೀವು ಗಮನಿಸ್ತಾ ಹೋಗಬೇಕು. ಅದರ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿದ್ದರೂ ಸಹ ನೀವೇನಪ್ಪ ಅಂದರೆ 2 ಮೀಡಿಯಮ್ದವರು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಮೊದಲಿಗೆ ನಾವಿಲ್ಲಿ ಏನು ಮಾಡೋಣ ಅಂತಂದರೆ, ಫಸ್ಟು ಅಧ್ಯಾಯವಾರು ಅಂಕಗಳು, ಜೊತೆಗೆ ಆ ಅಧ್ಯಾಯವಾರು ಸಂಬಂಧಪಟ್ಟಂಥ ಪ್ರಶ್ನೆಗಳು, ಜೊತೆಗೆ ಯಾವೆಲ್ಲ ಫಿಕ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳು. ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಹೇಳ್ತಾ ಇದ್ದೀರಿ, ಸರ್ ಇವ ಬರ್ತಾವ, ಇವ ಫಿಕ್ಸಾ, ಇವ ಅಂಥೇಳಿ ಗೊತ್ತಿದ್ದಿಲ್ಲ. ಸೊ ನಾನು ಅವ್ರಿಗೆ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂತ, ನಾನು ಕೊಡುವಂಥ ಪ್ರಶ್ನೆಗಳು ನಿಮಗೆ ಎನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಬಂದಿರ್ತವೆ. ಸೊ ಹಾಗಾಗಿ ಅವು ಬರುವಂಥ ಸಾಧ್ಯತೆ ಬಹಳಷ್ಟು 90% ಇರ್ತವೆ. ಇನ್ನು 10%ಅಲ್ಲಿ 1-2 ಪ್ರಶ್ನೆಗಳು ಚೇಂಜ್ ಆಗ್ಬೋದು, ಅಷ್ಟೇ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಶ್ನೆಗಳು ಮತ್ತು ಅಂಕಗಳನ್ನು ಗಮನಿಸ್ತಾ ಹೋಗಿ. ಸೊ ನಿಮಗೆ ಇಲ್ಲಿ ನೋಡ್ತಾ ಹೋದಾಗ ನೀವು ಈ ಬ್ಲೂ ಪ್ರಿಂಟನ್ನು ಏನು ನೋಡ್ತಾ ಇದ್ದಿರಲ್ಲ, ಇಲ್ಲಿ ನಿಮಗೆ ಏನೂ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ನಾನೊಂದು ನೋಟ್ಸನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬ್ಲೂ ಪ್ರಿಂಟ್ ಈ ವರ್ಷ ಇದೆ ಅಂಥೇಳಿ. ಸೊ ಅದ್ರ ಕಡೆ ನಿಮ್ಗೆ ಏನಪ್ಪ ಅಂತಂದ್ರೆ ನಾನು ಇಲ್ಲಿ ಕಣ್ಣು ಹಾಯಿಸ್ಕೊತ ಹೋಗ್ತೀನಿ, ಸ್ವಲ್ಪ ಇಲ್ಲಿ ಗಮನಿಸ್ತಾ ಹೋಗಿ. ಸೊ ನೀವು ಇಲ್ಲಿ ನೋಡ್ಬೋದು, ಮೊದಲನೇ ಅಧ್ಯಾಯ ಯಾವುದು ಅಂತಂದರೆ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಅಂತಿದೆ ನೋಡಿ. ಈ ಭಾರತದ ರಾಜಕೀಯ ಉಗಮಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಿಮಗೆ ಎಷ್ಟು ಪ್ರಶ್ನೆಗಳು ಕೇಳ್ತಾರೆ ಅಂತಂದರೆ, ಒಟ್ಟು 4 ಪ್ರಶ್ನೆಗಳನ್ನು ಕೇಳ್ತಾರೆ. ಸರ್, 1 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, ಹಾಗಾಗಿ ಅಂಕಗಳು 12 ಇರ್ತವೆ. ಎಷ್ಟಿರ್ತಾವೆ ರೀ? 12 ಅಂಕಗಳು. ಸರ್, ಈ ವರ್ಷ 2026ಕ್ಕೆ 12 ಅಂಕ ನಿಮಗೆ 1ನೇ ಅಧ್ಯಾಯಕ್ಕಿದೆ. ಸೊ ನಾನಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಿಮಗೆ ಈ ವಿಡಿಯೋದಲ್ಲಿ ನೀವು ಕೇವಲ 4 ಅಧ್ಯಾಯಗಳನ್ನು ಮಾತ್ರ ಓದ್ಕೋರಿ. ಕೇವಲ 4 ಅಧ್ಯಾಯಗಳನ್ನು ಓದ್ಕೊಂಡ್ರಿ ಅಂತಂದರೆ 60+ ಅಂಕಗಳು ಬರ್ತವೆ ನಿಮಗೆ. ಎಷ್ಟು ಅಂಕಗಳು ರೀ? 60+ ಅಂಕಗಳು ನಿಮಗೆ ಈ ವಿಡಿಯೋದಿಂದ ಸಿಗ್ತವೆ. ಸೊ ದಯವಿಟ್ಟು ವಿಡಿಯೋವನ್ನು ಗಮನವಿಟ್ಟು ನೋಡಿ, ನಿಮ್ಮ ಸ್ನೇಹಿತರಿಗೆ ಸಹ ಇವುಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ನಾನು ಮುಂದಕ್ಕೆ ಹೋಗ್ತೀನಿ. ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಸೊ ನೀವಿಲ್ಲಿ 1 ಅಂಕದ ಪ್ರಶ್ನೆಯನ್ನು ಗಮನಿಸ್ತೀರಿ ನೋಡಿ. 3ನೇ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದು ಅಂತ ಪ್ರಶ್ನೆ, ಅದು ಬಹು ಆಯ್ಕೆಯಲ್ಲಿ ಕೇಳ್ತಾರೆ. MCQ ಅಲ್ಲಿ ನಿಮ್ಗೊಂದು ಪ್ರಶ್ನೆಯನ್ನು ಕೇಳ್ತಾರೆ. 3ನೇ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದು ಯಾವಾಗ ಅಥವಾ ಎಲ್ಲಿ ಅಂಥೇಳಿ. ಇನ್ನು ಅದನ್ನೇ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಗೂ ಕೇಳ್ತಾರೆ ಈ ಒಂದು ಪ್ರಶ್ನೆಯನ್ನು. ಸೊ ಗಮನಿಸಿ. ಇನ್ನೊಂದು ಭಾಳ ಇಂಪಾರ್ಟೆಂಟು 2025ರಲ್ಲಿ ಕೇಳಿದ್ದಾರೆ. ಯಾವುದು ಅಂತಂದರೆ, ಗಡಿರೇಖೆಯ ಆಯೋಗದ ಅಥವಾ ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು ಅಂತೇಳಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ನಿಮಗೆ 1 ಅಂಕದ ನಾನು 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಇಲ್ಲ ಸರ್, ಇನ್ನೊಂದು ಪ್ರಶ್ನೆ ನಿಮಗೆ ರಾಜ್ಯಗಳ ಏಕೀಕರಣದ ರೂವಾರಿ ಅಂಥೇಳಿ ಒಂದು ಬಿಟ್ಟ ಸ್ಥಳದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಬಿಟ್ಟ ಸ್ಥಳ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇನ್ನು ಮುಂದೆ ನೆಕ್ಸ್ಟು 5 ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ, 2,
ಮತ್ತು 3 ಪ್ರಶ್ನೆಗಳನ್ನು ತಂದಿದ್ದೀನಿ. ಇಲ್ಲಿ ನೋಡಿ, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಉಪಬಂಧಗಳನ್ನು ತಿಳಿಸಿ ಅಥವಾ ವಿವರಿಸಿ ಅಂತೇಳಿ ಪೂರ್ವ ಸಿದ್ಧತೆ ಕೇಳ್ಬೋದು, ಇಲ್ಲ ಆ್ಯನ್ಯುವಲ್ ಎಕ್ಸಾಮ್ನು ಕೇಳ್ಬೋದು. ಇಲ್ಲ 1935ರ ಭಾರತ ಸರ್ಕಾರ ಕಾಯ್ದೆ ಮುಖ್ಯಾಂಶಗಳು ಅಂದರೆ 10 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಈ ವರ್ಷ ನಿಮಗೆ 5 ಅಂಕಕ್ಕೆ ಕೇಳುವಂಥ ಒಂದು ಸಂಭವನೀಯತೆ ಈ ಒಂದು ಪ್ರಶ್ನೆಗೆ ಇದೆ ಅಂತ ಹೇಳ್ತೀನಿ. 1935ರ ಕಾಯ್ದೆಯನ್ನು ನೋಡಿದ್ರೆ ಇನ್ನು ಭಾಷಾವಾರು ರಾಜ್ಯಗಳ ಪುನರ್ರಚನೆಯನ್ನು ನಿಮಗೆ 5 ಅಂಕಕ್ಕೆ ಕೇಳ್ತಾನೆ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟು, ಹೋಗ್ಕೊಂತ ಹೋಗಿ. ಈ ಒಟ್ಟು ಈ 1, 2 ಮತ್ತು ಈ 3 ಪ್ರಶ್ನೆಗಳು ನಿಮಗೆ 5 ಅಂಕಕ್ಕೆ 1 ಮಾತ್ರ ಕಡ್ಡಾಯ. ಈ 3ರಲ್ಲಿ 1 ನಿಮಗೆ ಕಡ್ಡಾಯ ಪ್ರಶ್ನೆ ಆಗಿರ್ತದೆ. ಸ್ವಲ್ಪ ಅಲ್ಲಿ ನೀವು ಗಮನಿಸ್ತಾ ಹೋಗಬೇಕು. ಸೊ ನಾನು ಇನ್ನು ನೆಕ್ಸ್ಟು 2ನೇ ಅಧ್ಯಾಯಕ್ಕೆ ಹೋಗ್ತೀನಿ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, 2ನೇದು ಯಾವುದಪ್ಪ ಅಂತಂದರೆ ಭಾಳ ವೆರಿ ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ಬರ್ದೀನಿ, ಮೆನ್ಷನ್ ಮಾಡಿದ್ದೀನಿ ನೋಡಿ ಇಲ್ಲಿ. ಯಾಕೆ ಸರ್ ಅಂತಂದರೆ ಚುನಾವಣೆಗಳು ನೋಡಿ, ಏನು ಪ್ರಶ್ನೆ ಪಾಠದ ಹೆಸರೇ ಇದೆ. ಏನಂತ ಹೇಳಿದ್ರೆ ಅಂದರೆ ಚುನಾವಣೆಗಳು ಮತ್ತು ಭಾರತದ ಪಕ್ಷ ಪದ್ಧತಿ, ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಥದ್ದೇ ಈ ಒಂದು ಕ್ವಶನ್ ನಿಮಗಿಲ್ಲಿ ಇಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಕೊತ ಹೋಗ್ತೀರಿ. ವೆರಿ ಇಂಪಾರ್ಟೆಂಟು. 1 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿ 2 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ 10 ಅಂಕದ 1 ಪ್ರಶ್ನೆ. ಎಷ್ಟ್ರಿ? 10 ಅಂಕದ ಹಾಗಾಗಿ 5 ಪ್ರಶ್ನೆಗಳು ಈ ಅಧ್ಯಾಯದ ಮೇಲೆ ಇರ್ತವೆ. ಈ 4 ಅಧ್ಯಾಯ ಅಂತ ಏನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, 4ರಲ್ಲಿ ಈ ಒಂದು ಅಧ್ಯಾಯನೂ ಸಹ ಒಂದಾಗಿದೆ. ಸ್ವಲ್ಪ ಅದನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಬನ್ನಿ ನಾವು ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡೋಣ. ಒಟ್ಟು ನಿಮಗೆ ಇಲ್ಲಿ 14 ಅಂಕಗಳಿದ್ದಾವೆ. ಎಷ್ಟ್ರಿ? 14 ಅಂಕಗಳು ಈ ಪಾಠದ ಮೇಲೆ ಇದ್ದಾವೆ. ಪ್ರಶ್ನೆಗಳನ್ನು ನೋಡಿ 1 ಅಂಕದ ಪ್ರಶ್ನೆಗಳನ್ನು ಮೊದಲು ನಾವು ನೋಡ್ಕೊತ ಹೋಗೋಣ. ಇಲ್ಲಿ ನೋಡಿ, ಚುನಾವಣೆಯ ಮೂಲ ಪದ ಅಂಥೇಳಿ ನಿಮಗೆ MCQ ಅಲ್ಲಿ ಕೇಳ್ತಾರೆ, ಬಹು ಆಯ್ಕೆಯಲ್ಲಿ. ಹೌದಾ? ಇನ್ನು ಅದು ಅಲ್ಲ ಅಂತಂದರೆ ಇನ್ನೊಂದು ನಿಮಗೆ ಬಿಟ್ಟ ಸ್ಥಳದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷ ಯಾವುದು ಅಥವಾ ಪಕ್ಷವಾಗಿದೆ ಅಂಥೇಳಿ ಒಂದು ಪ್ರಶ್ನೆ ನಿಮಗೆ ಅಲ್ಲಿ ಕೇಳ್ತಾನೆ. ಸರ್ ಇದು ಅಲ್ಲ, ಇನ್ನೊಂದು ನಿಮಗೆ ಪೂರ್ವ ಸಿದ್ಧತೆಯಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ ಕೇಳ್ತಾನೆ. ಭಾರತದಲ್ಲಿ ಮತ ಚಲಾಯಿಸುವ ಕನಿಷ್ಠ ವಯೋಮಿತಿ ಎಷ್ಟು ಅಂಥೇಳಿ MCQ ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸರ್ ಇನ್ನೊಂದು ಪ್ರಶ್ನೆ ಇದೆ ನಿಮಗೆ, ಯಾವುದು ಅಂತಂದರೆ ಹೊಂದಿಸಿ ಬರೆಯಲ್ಲಿ. ಇಲ್ಲಿದೆ ನೋಡಿ, ಭಾರತದಲ್ಲಿ ಪಕ್ಷ ಪದ್ಧತಿ ಯಾವ ಪಕ್ಷ ಪದ್ಧತಿ ಇದೆ ಅಂತೇಳಿ ನಿಮಗೆ ಪೂರ್ವ ಸಿದ್ಧತಾ ಪ್ರಶ್ನೆಯಲ್ಲಿ ಇವೆಲ್ಲ 1 ಅಂಕದ ಪ್ರಶ್ನೆಗಳು. ಎಷ್ಟು ಅಂಕದ್ರಿ? 1 ಅಂಕದ ಪ್ರಶ್ನೆಗಳಾಗಿರ್ತವೆ. ಸೊ ಮುಂದೆ ಪ್ರಶ್ನೆ ನೋಡೋಣ. ಇಲ್ಲಿ ನಿಮಗೆ ಈ ಅಧ್ಯಾಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಅಂತಂದರೆ 2 ಅಂಕದ್ದು. ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಹಿನ್ನೆಲೆ, ಇದು ನೆನಪಿರಲಿ ನಿಮಗೆ. ಹಿನ್ನೆಲೆ ಯಾವುದಾದ್ರೂ 2 ಕಡ್ಡಾಯ, 2ಅನ್ನು ನೀವು ಕಡ್ಡಾಯವಾಗಿ ಘೋಷಣೆಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಅದನ್ನು ನಾನು ಆಸ್ತಿಯ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಶಿಕ್ಷಣ ಬಗ್ಗೆ ಆಗಿರ್ಬೋದು. 2ರಲ್ಲಿ 3ರಲ್ಲಿ 2 ಅಂತ ಕೇಳ್ತಾರೆ. ಇನ್ನೊಂದು ನಿಮಗೆ ಸಮ್ಮಿಶ್ರ ಸರ್ಕಾರ, ಈ ಅಲ್ಲಿ ಕಡ್ಡಾಯವಾಗಿ ಒಂದು ನಿಮಗೆ ಈ ಪ್ರಶ್ನೆ ಭಾಳ ಸರಿ ಕೇಳಿದ್ದಾನೆ. 2023ರಿಂದ 25ರವರೆಗೆ ಈ ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ಕೇಳ್ತಾ ಬಂದಿದ್ದಾನೆ. ಇನ್ನು 10 ಅಂಕಕ್ಕೆ ಈ ಪಾಠದ ಮೇಲೆ ಒಂದು ಪ್ರಶ್ನೆ ನಿಮಗೆ ಕಡ್ಡಾಯವೇ. ಇದು ಪಾಠದ ನಿಮ್ಮ ನೆನ್ಪಿಟ್ಕೊಂಬಿಡಿ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ತಿಳಿಸಿ ಅಂಥೇಳಿ ನಿಮಗೆ ಈ ಪಾಠದ ಮೇಲೆ ಒಟ್ಟು 14 ಅಂಕಗಳನ್ನು ಸೀಮಿತವಾಗಿ ಇಟ್ಟಿದ್ದಾರೆ. ಭಾರತದಲ್ಲಿ ಆಡಳಿತ ಯಂತ್ರ ನೋಡಿ, 1 ಅಂಕದ 1 ಪ್ರಶ್ನೆ ಇದೆ, 2 ಅಂಕದ 4 ಪ್ರಶ್ನೆಗಳಿದ್ದಾವೆ ನೋಡ್ರಿ ಇಲ್ಲಿ ನಮ್ಸೋರಿ. ಇನ್ನು 5 ಅಂಕದ 1 ಪ್ರಶ್ನೆ, ಹಾಗಾಗಿ 6 ಪ್ರಶ್ನೆಗಳು ನಿಮ್ಗೆ ಇಲ್ಲಿ ಬರ್ತವೆ. ಒಟ್ಟು 10 ಅಂಕಗಳು. ಎಷ್ಟ್ರಿ? 10 ಅಂಕಗಳಿದ್ದಾವೆ. ಸೊ ಹಾಗಾದರೆ ಒಂದೊಂದಾಗಿ ನೋಡ್ಕೊತ ಹೋಗೋಣ. 1 ಅಂಕದ ಪ್ರಶ್ನೆಗಳು ಯಾವ್ಯಾವ ಬಂದಿದ್ದಾವೆ. ಇಲ್ಲಿ 1 ಅಂಕದ ಪ್ರಶ್ನೆ ನೀವು ಗಮನಿಸ್ತಾ ಇದ್ರಿ. ವಿಧಿಯು ಅಲ್ಲಿ ಏನು ಕೇಳಿದರೆ, ಡ್ಯಾಶ್ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಯಾವ ವಿಧಿ ಅಂತೇಳಿ ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಇನ್ನೊಂದು ಪ್ರಶ್ನೆಯನ್ನು ಇಲ್ಲಿ ಕೊಡ್ತಾರೆ, 6 ಅಂತ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಅಖಿಲ ಭಾರತ ಸೇವೆಗೆ ಸರಿಯಾದ ಉತ್ತರ ಅಂಥೇಳಿ ನಿಮಗೆ ಈ ಒಂದು ಬಹು ಆಯ್ಕೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ MCQ ಅಲ್ಲಿ. ಅದರಲ್ಲಿ ಯಾವುದು 1, 2, 3 ಅಥವಾ 4 ಅಂತ ಆಯ್ಕೆಗಳನ್ನು ಕೊಟ್ಟು ಅದರಲ್ಲಿ ಒಂದು ನೀವೇನು ಮಾಡಬೇಕು ಅಂತಂದರೆ ಅಪ್ಲೈಡ್ ಕ್ವಶನ್ ಒಂದನ್ನು ಚಾಯ್ಸ್ ಮಾಡಿ ಅಂತ ಕೊಡ್ತಾರೆ. ಇನ್ನು ಮುಂದೆ 2 ಅಂಕದ ಪ್ರಶ್ನೆಗೆ ಇನ್ನೊಂದು ನಾನು ಇಲ್ಲಿ ಕೊಡ್ತೀನಿ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಕಾಡೆಮಿ ಎಲ್ಲಿದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮಗೆ ನೆನಪಿರಲಿ, ಇಲ್ಲೊಂದು ನಾನು ಕೊಟ್ಟಿದ್ದೀನಿ ನೋಡಿ. ಈ ಪ್ರಶ್ನೆ ನಿಮಗೆ ಭಾಳ ಸರಿ ಕೇಳಿದ್ದಾನೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ, ಈ ವರ್ಷ ಕೇಳುವಂಥದ್ದು ಸಾಧ್ಯತೆ ಇದೆ. ಇನ್ನು 2 ಅಂಕಕ್ಕೆ ನೀವೆಲ್ಲ ನೋಡ್ತಾ ಹೋದಾಗ ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ ಅಂತ ಕೊಡ್ತಾರೆ. ಇಲ್ಲ ನಾಗರಿಕ ಸೇವಾ ವರ್ಗ ಎಂದರೇನು,
ತಿಳಿಸಿ. ಕೇಂದ್ರ ಸೇವೆಗೆ 2 ಉದಾಹರಣೆಗಳನ್ನು ಕೊಡಿ. ಜಿಲ್ಲಾಧಿಕಾರಿ, ಇದು ಇಂಪಾರ್ಟೆಂಟ್ ನಿಮಗೆ, 5 ಅಂಕ ಕರೆ ಬರ್ತದೆ, ಇಲ್ಲ 2 ಅಂಕ ಕರೆ ಬರ್ತದೆ. ಜಿಲ್ಲಾಧಿಕಾರಿ 2 ಕಾರ್ಯಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಇಲ್ಲ ಇನ್ನೊಂದು ಕೇಂದ್ರ ಲೋಕ ಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸ್ತಾ ಹೋಗಿ ಅಂಥೇಳಿ ನಿಮಗೆ ಒಂದು ಪ್ರಶ್ನೆ ಅಲ್ಲಿ 2 ಅಂಕಕ್ಕೆ ಇರ್ತದೆ. ಸರಿ, ಇನ್ನು 5 ಅಂಕಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ? ಮುಖ್ಯ ಕಾರ್ಯದರ್ಶಿಗಳ ಕಾರ್ಯಗಳನ್ನು ವಿವರಿಸಿ, ಅಥವಾ ನಾನು ಆಗಲೇ ಹೇಳಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿವರಿಸಿ ಅಂತೇಳಿ ನಿಮಗೆ ಕಡ್ಡಾಯವಾಗಿ ಈ ಪ್ರಶ್ನೆ ಬರ್ತದೆ. ಸೊ ಇದನ್ನು ನೀವು ಸ್ವಲ್ಪ ಗಮನ ಇಟ್ಕೊಂಡು ಓದ್ಕೊತಾ ಹೋಗಿ ಅಂತ ಹೇಳ್ತೀನಿ. ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮ. 1 ಅಂಕದ 5 ಪ್ರಶ್ನೆಗಳಿದ್ದಾವೆ. ಎಷ್ಟ್ರಿ? 5 ಪ್ರಶ್ನೆಗಳು. 2 ಅಂಕದ 2 ಪ್ರಶ್ನೆಗಳಿದ್ದಾವೆ, 5 ಅಂಕದ 1 ಪ್ರಶ್ನೆ ಇದ್ದಾವೆ. ಹಾಗಾಗಿ 8 ಪ್ರಶ್ನೆಗಳು ಮತ್ತು 12 ಅಂಕಗಳಿಗೆ ಸೀಮಿತವಾದಂಥ ಈ ಒಂದು ಅಧ್ಯಾಯ ಇದೆ ನಿಮಗೆ. ಸೊ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ಕೊತಾ ಹೋಗಿ. ಪ್ರಶ್ನೆಗಳನ್ನು ನೋಡಿ. 5 ಪ್ರಶ್ನೆಗಳು ಯಾವ್ಯಾವ ಬಂದಿವೆ ಅಂತಂದರೆ, ಒಂದು ಜಾತಿ ಆಧಾರಿತ ಅಸಮಾನತೆ ಎಂದರೇನು ಅಂತ MCQ ಒಂದು ಪ್ರಶ್ನೆ ಕೇಳ್ತಾರೆ. ಗಂಡು ಮತ್ತು ಹೆಣ್ಣು ಎಂಬ ತಾರತಮ್ಯದಿಂದ ಸಮಾನ ಅವಕಾಶಗಳನ್ನು ನಿರಾಕರಿಸುವುದು ಅಂತೇಳಿ ಇನ್ನೊಂದು ನಿಮಗೆ MCQ ಒಂದು ಪ್ರಶ್ನೆ ಕೇಳ್ತಾರೆ. ಡ್ಯಾಶ್ ರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವತಂತ್ರವಾಗಿದೆ ಅಂತೇಳಿ ಒಂದು ಬಿಟ್ಟ ಸ್ಥಳದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಮೂಕನಾಯಕ ಇದು ಯಾರ ಕೃತಿ ಅಂತೇಳಿ ಹೊಂದಿಸಿ ಬರೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಅಥವಾ ಜೂನ್ 5 ಯಾವ ದಿನ ಅಂಥೇಳಿ ಕೇಳ್ತಾರೆ. ಸೊ ಹೀಗಾಗಿ ಒಟ್ಟು ಈ ರೀತಿಯಾದಂಥ ಪ್ರಶ್ನೆಗಳು ನಿಮಗೆ ಇಲ್ಲಿ ಬರ್ತವೆ. ಸೊ ಇನ್ನು 2 ಅಂಕಕ್ಕೆ ನೀವೆಲ್ಲ ನೋಡ್ತಾ ಹೋದಾಗ 2 ಅಂಕದ ಪ್ರಶ್ನೆಗಳು, ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ 4 ವರ್ಣಗಳು ರೀಸೆಂಟಾಗಿ ಇತ್ತೀಚಿನ 2025ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಹೌದಾ? ಇಲ್ಲ ಇನ್ನೊಂದು ಪ್ರಶ್ನೆ ಇಲ್ಲಿದೆ, ಲಿಂಗ ಅಸಮಾನತೆ ಏನ್ರಿ? ಲಿಂಗ ಅಸಮಾನತೆಯನ್ನು ಅಳಿಸಲು ಜಾರಿಗೆ ತಂದಿರುವ ಅಥವಾ ಯಾವುದಾದ್ರೂ 2 ಕಾಯ್ದೆಗಳನ್ನು ತಿಳಿಸಿ ಅಂತ ಕೊಡ್ತಾರೆ. ಸೊ ಈ ರೀತಿಯ 2 ಅಂಕಗಳ ಪ್ರಶ್ನೆಗಳಲ್ಲಿ ಇದು ಬಂದವೆ. ಇನ್ನು ಬ್ಲೂ ಪ್ರಿಂಟ್ ಪ್ರಕಾರ ಇನ್ನೊಂದು 5 ಅಂಕದ ಪ್ರಶ್ನೆಯನ್ನು ನೀವು ನೋಡ್ತಾ ಹೋದಾಗ, ಹಿಂದುಳಿದ ವರ್ಗಗಳ ಚಳುವಳಿಗಳ ಕಾರಣಗಳನ್ನು ವಿವರಿಸಿ ಅಂತ ಕೊಡ್ತಾರೆ. ಇಲ್ಲ ಮಹಿಳಾ ಚಳುವಳಿಗಳ ಕಾರಣಗಳನ್ನು ತಿಳಿಸಿ ಅಂತ ಕೊಡ್ತಾರೆ. ಇನ್ನೊಂದು ಪ್ರಚಲಿತವಾಗಿ ಹೌದು, ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅಂತ ನನ್ನ ಹೆಸರು ಮೆನ್ಷನ್ ಮಾಡಿದ್ದೀನಿ ನೋಡಿ, ಅವಳ ಪರಿಸರ ಚಳವಳಿಗೆ ಕೊಡುಗೆಯನ್ನು ತಿಳಿಸಿ ಅಂತೇಳಿ ನಿಮಗೆ ಈ ವರ್ಷ ಕೇಳಿದ್ದಾರೆ. ಇದೊಂದು ಇಂಪಾರ್ಟೆಂಟು, ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದೆ ನಿಮಗೆ ವೆರಿ ಒಂದೇ ಅಧ್ಯಾಯ ಯಾವುದು? 2ನೇ ಅಧ್ಯಾಯ ಬಿಟ್ಟರೆ ಇನ್ನು ನೆಕ್ಸ್ಟು 5ನೇ ಅಧ್ಯಾಯ, ಇನ್ನು 2 ಅಧ್ಯಾಯ ಮುಂದೆ ಬರ್ತವೆ, ಅವಾಗ ಹೇಳ್ತೀನಿ ನಾನು ನಿಮಗೆ. ಈ ಅಧ್ಯಾಯ ಯಾಕೆ ಇಂಪಾರ್ಟೆಂಟು ಅಂತಂದರೆ ಅಂಕಗಳು ಎಷ್ಟಿದ್ದಾವೆ ಕೊಟ್ಟಿದ್ದಾರೆ ನೋಡಿರಿ ನೀವೆಲ್ಲ. ಅಂಕಗಳು 18 ಅಂಕಗಳು ಈ ಪಾಠದ ಮೇಲಿದೆ. ಹಾಗಾದರೆ 1 ಅಂಕದ 1 ಪ್ರಶ್ನೆ ಇರ್ತದೆ, 2 ಅಂಕದ 2 ಪ್ರಶ್ನೆಗಳಿದ್ದಾವೆ, 5 ಅಂಕದ 1 ಮತ್ತು 10 ಅಂಕದ 1. ನೀವು ಇಡೀ ರಾಷ್ಟ್ರಶಾಸ್ತ್ರದ ಎಲ್ಲ ಅಧ್ಯಾಯಗಳನ್ನು ನೋಡಿದಾಗ ಯಾವುದಾದ್ರೂ ಒಂದು ಪಾಠಕ್ಕೆ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆ ಇದೆ ಅಂತಂದರೆ ಅದು ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಪ್ರಭುತ್ವ ಎದುರಿಸುವಂಥ ಸವಾಲು. ಈ ಪಾಠದ ಮೇಲೆ ಏನಿದೆ ಅಂತಂದರೆ 5 ಅಂಕದ 10 ಅಂಕದ 2 ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತವೆ. ಸೊ ಹಾಗಾದರೆ ನೋಡ್ಕೊತ ಹೋಗೋಣ. ಪ್ರಶ್ನೆಗಳು ಯಾವಿದ್ದಾವೆ ಸರ್ ಅಂತಂದಾಗ, ನೀವು 1 ಅಂಕದ ಪ್ರಶ್ನೆಗಳು ಇಲ್ಲಿ ನೋಡ್ತೀರಿ. ವೆಸ್ಟ್ ಪಾಲಿಯ ಒಪ್ಪಂದ, ಇದು ಬಹಳ ಸರಿ ಕೇಳಿದ್ದಾರೆ. ಹೊಂದಿಸಿ ಬರೆಯಲ್ಲಿ ಕೇಳ್ತಾರೆ, ಬಿಟ್ಟ ಸ್ಥಳದಲ್ಲಿ ಕೇಳ್ತಾರೆ. ಇನ್ನೊಂದು ನಿಮಗೆ ಹೊಂದಿಸಿ ಬರೆಯಲ್ಲಿ 86ನೇ ತಿದ್ದುಪಡಿ ಅಂದರೆ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ನೀವು ನನಗೆ ಕಮೆಂಟನ್ನು ಮಾಡಿ, ಏನ್ರಿ ಕಮೆಂಟ್ ಮಾಡಿ ನನಗೆ 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು. ಇನ್ನೊಂದು ನಿಮಗೆ ಬಿಟ್ಟ ಸ್ಥಳ ಪ್ರಶ್ನೆ ಇದೆ. ಯಾವುದು ಅಂತಂದರೆ ಲೋಕಾಯುಕ್ತರನ್ನು ಡ್ಯಾಶ್ ರವರು ನೇಮಿಸುತ್ತಾರೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು 2 ಅಂಕಕ್ಕೆ ಹೋಗ್ತೀನಿ ನಾನು ನೇರವಾಗಿ. 2 ಅಂಕದ ಪ್ರಶ್ನೆ ನೋಡಿರಿ, ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಬಹಳ ಸಾರಿ ಕೇಳಿದ್ದಾರೆ ಪ್ರಶ್ನೆಯನ್ನು. ಅಥವಾ ಇನ್ನೊಂದು ಭಯೋತ್ಪಾದನೆಯನ್ನು ವ್ಯಾಖ್ಯಾನಿಸಿ, ಅಲ್ಲಿ ವ್ಯಾಖ್ಯೆಗಳನ್ನು ಕೊಡಿ. ಸೊ ಇದು ಭಾಳ ಇಂಪಾರ್ಟೆಂಟ್. ಇನ್ನು 5 ಅಂಕದ ಪ್ರಶ್ನೆ ನೋಡ್ತೀರಿ, ಲೋಕಪಾಲನಾ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೊಡ್ತಾರೆ. ಇಲ್ಲ ಭಯೋತ್ಪಾದನೆಯ ಕಾರಣಗಳನ್ನು ವಿವರಿಸಿ. 2 ಪ್ರಶ್ನೆ, 1 ನಿಮಗೆ ಕಡ್ಡಾಯವಾಗಿ ನಿಮಗಿಲ್ಲಿ ಬೀಳ್ತದೆ. ಇನ್ನು ನಾನು ಮುಂದೆ ಹೋಗ್ತೀನಿ. 10 ಅಂಕದ ಪ್ರಶ್ನೆಯನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ ನೋಡಿ. ರಾಷ್ಟ್ರ ನಿರ್ಮಾಣದ ಅರ್ಥವೇನು? ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ನೋಡಿ, ನಿರ್ಮಾಣ ಎಂದರೇನು, ಅದರ ಅಗತ್ಯಾಂಶಗಳು ಯಾವುವು ಅಂತೇಳಿ 10 ಅಂಕಕ್ಕೆ ಕೇಳ್ತಾರೆ. ಇಲ್ಲ ಸರ್, ಕೋಮುವಾದ ಅಥವಾ ಭಯೋತ್ಪಾದನೆ ಅಥವಾ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಶಾಸನಾತ್ಮಕ ಕ್ರಮಗಳ್ಯಾವವು? ಈ ರೀತಿಯಾದಂಥ ಪ್ರಶ್ನೆಗಳನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗ್ತೀರಿ. ನಾನು ನೇರವಾಗಿ 6ನೇ ಅಧ್ಯಾಯಕ್ಕೆ ಹೋಗ್ತೀನಿ ಇಲ್ಲಿ. ಸೊ ನೀವು ಇಲ್ಲಿ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಟ್ಟು ನಿಮಗೆ 11 ಅಂಕಗಳೇನಪ್ಪ ಅಂತಂದರೆ ಈ ಪಾಠಕ್ಕೆ ಸಂಬಂಧಿಸಿದವೆ. 1 ಅಂಕದ 1 ಪ್ರಶ್ನೆ ಬಿಟ್ಟರೆ 2 ಅಂಕದ 5 ಪ್ರಶ್ನೆಗಳು, ಒಟ್ಟಾಗಿ 11 ಅಂಕಗಳು ನಿಮಗೆ ಸಿಗ್ತವೆ. ಸೊ ಭಾಳ ರೇರು, ಕಡಿಮೆ ಅಂಕಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಿದ್ದಾವೆ. ಸೊ ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಅಂಥೇಳಿ ಬ್ಲೂ ಪ್ರಿಂಟ್ ನೋಡ್ತಾ ಹೋದಾಗ,
ಕಡ್ಡಾಯವಾಗಿ ಅನ್ನೋದಕ್ಕಿಂತ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಹೋದಾಗ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಈ ಪ್ರಶ್ನೆಗಳು ಭಾಳ ಸರಿ ಬಂದಿರ್ತವೆ. ಯಾಕಂದರೆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಮಂಡಳಿ ಏನು ಮಾಡ್ತವೆ ಅಂತಂದರೆ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಪ್ರಶ್ನೆಗಳನ್ನು ಹೋಲಿಕೆ ಮಾಡಿ ನಿಮಗೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾರೆ. ಸೊ ಅವನು ಗಮನದಲ್ಲಿ ಇಟ್ಕೋಬೇಕು. 1 ಅಂಕದ ಪ್ರಶ್ನೆಯನ್ನು ನೋಡಿ. ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯ ಅಧಿಕಾರವನ್ನು ನೀಡಿದೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ನೋಡಿ. ಯಾವ ವಿಧಿ ಅಂಥೇಳಿ ನೀವು ಅಲ್ಲಿ ಹೇಳಬೇಕು. ಇಲ್ಲ ಇನ್ನೊಂದು ಪ್ರಶ್ನೆ ಇದೆ, ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು ಅಂಥೇಳಿ ನೀವು ಕೇಳ್ತಾರೆ. ಇಂಪಾರ್ಟೆಂಟ್ ಕ್ವಶನ್ ಇದು, ಭಾಳ ಸಾರಿ ಕೇಳಿದ್ದಾನೆ. ಇನ್ನು ಇನ್ನೊಂದು ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಇರಿಸಿ ಅಂತೇಳಿ 1 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಇಲ್ಲಿ ಕೇಳ್ತಾರೆ. ಒಟ್ಟು 1 ಅಂಕದ ಒಂದು ಪ್ರಶ್ನೆ ಇದೆ. ನಿಮಗೆ 5 ಅಂಕದ 2 ಪ್ರಶ್ನೆಗಳಿದ್ದಾವೆ ಇಲ್ಲಿ. ಎಷ್ಟ್ರಿ? 2 ಪ್ರಶ್ನೆಗಳು. ಭಯೋತ್ಪಾದಕ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಯುವ ಜನತೆ ಪಾತ್ರವೇನು ಅಂಥೇಳಿ ಈ 2ರಲ್ಲಿ ಒಂದು ಕ್ವಶನ್ ನಿಮಗೆ ಒಂದು ಬೀಳ್ತದೆ. ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅಂತ ಕೇಳಿದ್ದಾರೆ. 1 ಅಂಕದ ಒಂದು ಪ್ರಶ್ನೆ ಇದೆ, 2 ಅಂಕದ ಒಂದಿದೆ, 10 ಅಂಕದ ಒಂದು ಪ್ರಶ್ನೆ. ಈ 10 ಅಂಕದ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ. ಒಟ್ಟು 3 ಪ್ರಶ್ನೆಗಳು 13 ಅಂಕಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಬ್ಲೂ ಪ್ರಿಂಟ್ ಈ ವರ್ಷ ಇದನ್ನು ಇಟ್ಟಿದೆ. ಸೊ ಮುಂದೆ ಪ್ರಶ್ನೆಗಳನ್ನು ನೀವೆಲ್ಲ ಗಮನಿಸಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಪ್ರಶ್ನೆಗಳೇ ನಿಮಗೆ ಆ್ಯನುವಲ್ ಎಕ್ಸಾಮ್ ಬರ್ತವೆ ಮತ್ತು ಪೂರ್ವ ಸಿದ್ಧತೆಗೆ ಬರ್ತವೆ. ಸೊ ಹಾಗಾಗಿ ಒಂದು ಸ್ವಲ್ಪ ಗಮನ ಇಟ್ಕೊಳ್ಳಿ ಕೇಳಿ. ಉದಾರೀಕರಣ ಅಂತ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ಇದರ ಫಸ್ಟ್ ಈ ವರ್ಷ 2025ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಂತೇಳಿ ಅಂತಂದರೆ ನೀವಿಲ್ಲಿ ನೋಡಿ, ಬೌದ್ಧಿಕ ಪಲಾಯನ ಡ್ಯಾಶ್ ರಾಜಕೀಯ ಪರಿಣಾಮವಾಗಿದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ ಅವರು. ಸೊ ಹಾಗಾಗಿ ಅದು ಉತ್ತರ ಉದಾರೀಕರಣ ಆಗ್ತದೆ. ಇನ್ನು ನೀವೆಲ್ಲ ಇಲ್ಲಿ ನೋಡ್ಬೋದು, ಇನ್ನು ಈಜಿಪ್ಟ್ನ ಸಂವಿಧಾನ ಯಾವಾಗ ಜಾರಿಗೆ ಬಂತು ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಈಜಿಪ್ಟ್ ಈ ಪ್ರಶ್ನೆ ನಿಮಗೆ ಬಿದ್ದೇ ಬೀಳ್ತದೆ. ಇಲ್ಲ ಅಫ್ಘಾನಿಸ್ತಾನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಒಂದು ಹೊಂದಿಸಿ ಬರೆಯಲಿ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲ ಲೆಸಸ್ ಫೇರ್ ಎಂದರೇನು ಅಂತೇಳಿ ಈ ಪ್ರಶ್ನೆ. ಈ 1, ಈ 2, ಈ 3 ಇವೆಲ್ಲ ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಗಳಾಗಿರೋದ್ರಿಂದ ಸ್ವಲ್ಪ ನೀವು ಹೊಂದಿಸಿ ಬರೆಯಲಿ, ಅವುಗಳನ್ನು ನೋಡ್ಕೊತ ಹೋಗಿ. ಇಲ್ಲಿ 2 ಅಂಕದ ಮತ್ತು ಪ್ರಶ್ನೆ ಇಲ್ಲಿದ್ದಾವೆ ನೋಡಿ. ಉದಾರೀಕರಣದ ಅರ್ಥವನ್ನು ಬರೆಯಿರಿ. ಸಿರಿಯಾ ದೇಶದ ರಾಜಕೀಯ ಪಕ್ಷ ಅದರ ನಾಯಕನನ್ನು ಹೆಸರಿಸಿ ಅಂತೇಳಿ ಒಂದು ಪ್ರಶ್ನೆ ನಿಮಗೆ ಹೊಸದಾಗಿ ಕೇಳುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಅದನ್ನು ಸಹ ನೀವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಇನ್ನು 10 ಅಂಕದ ಒಂದು ಪ್ರಶ್ನೆ ನಿಮಗೆ ಇಲ್ಲಿ ಕಡ್ಡಾಯವಾಗಿ ಬರ್ತದೆ, ಈ ವರ್ಷ ಕಡ್ಡಾಯವಾಗಿ ಬರ್ತದೆ. ಸರ್ ಯಾವ ಪ್ರಶ್ನೆ ಅಂತಂದರೆ ನಾನಿಲ್ಲಿ ಕೊಟ್ಟಿದ್ದೀನಿ ನೋಡಿ. ಯಾವುದು ಅಂತಂದರೆ ಖಾಸಗೀಕರಣ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳು. ಈ ಒಂದು ಪ್ರಶ್ನೆ ಕಡ್ಡಾಯ ಇದೆ. ಇನ್ನೊಂದು ಪ್ರಶ್ನೆ ಏನಂತಂದರೆ ಉದಾರೀಕರಣ ಮತ್ತು ಜಾಗತೀಕರಣ ಈ ರಾಜಕೀಯ ಪರಿಣಾಮಗಳನ್ನು ತಿಳಿಸಿ ಅಂತೇಳಿ ಈ ವರ್ಷ ಕೇಳುವಂಥ ಸಾಧ್ಯತೆ ಇರ್ತದೆ. ಇದು ಮಾತ್ರ ಕಡ್ಡಾಯ ನಾನು ಹೇಳೋದು. ಬಟ್ ಇದನ್ನು ಕೊಡಲಿಲ್ಲ ಅಂತಂದರೆ ಈ 2ರಲ್ಲಿ ಒಂದು ಮಾತ್ರ ನಿಮಗೆ ಕಡ್ಡಾಯವಾಗಿ ಇರ್ತದೆ. ಸೊ ಅದು ನೀವು ಗಮನದಲ್ಲಿಟ್ಕೋಬೇಕು. ಇನ್ನು ನಾನು ಈ ಕೊನೆ 2ನೇ ಪಾಠಕ್ಕೆ ಹೋಗ್ತೀನಿ. ಇದು ಸ್ವಲ್ಪ ನಿಮಗೆ ಭಾಳ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರೋದು. ಯಾವ ರೀತಿ ಅಂದರೆ ಒಟ್ಟು ನಿಮಗೆ 15 ಅಂಕಗಳಿದ್ದಾವೆ. ನಾನು 1ನೇ ಪಾಠ ಹೇಳಿದೆ ಮತ್ತು 5ನೇ ಪಾಠ ಹೇಳಿದೆ, ಜೊತೆಗೆ 8ನೇ ಅಧ್ಯಾಯಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ 1 ಅಂಕದ 3 ಪ್ರಶ್ನೆಗಳಿದ್ದಾವೆ, ಹೌದಾ? 2 ಅಂಕದ ಒಂದು ಪ್ರಶ್ನೆ ಇದೆ, 5 ಅಂಕದ 2 ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಒಟ್ಟು 6 ಪ್ರಶ್ನೆಗಳು, ಹೌದಾ? ಹಾಗಾದರೆ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಗಳು ಯಾವ್ಯಾವ ಬರ್ಬೋದು ಅಂತೇಳಿ ನೋಡ್ತಾ ಹೋದಾಗ 1 ಅಂಕದ ಆಸಿಯಾನ್ ಸಂಘಟನೆ ಯಾವಾಗ ಸ್ಥಾಪನೆಯಾಯಿತು MCQ ಅಲ್ಲಿ ಕೇಳ್ತಾನೆ. ಇನ್ನು ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ಹೊಂದಿಸಿ ಬರೆಯಲ್ಲಿ ಕೇಳ್ತಾನೆ ನಿಮಗೆ ಈ ಪ್ರಶ್ನೆ. ಇಲ್ಲ ಬಿಟ್ಟ ಸ್ಥಳದಲ್ಲಿ ಕೇಳ್ಬೋದು. ಈ ವೆಸ್ಟ್ಫಾಲಿಯಾ ಒಪ್ಪಂದ ಇದು ಬಿಟ್ಟ ಸ್ಥಳದಲ್ಲಿ ಕೇಳ್ತಾನೆ ಮತ್ತು ಹೊಂದಿಸಿ ಬರೆಯಲ್ಲಿ ಕೇಳ್ತಾನೆ. ಸೊ ಹಾಗಾಗಿ ಮೇಲೆ ಕೆಳಗೆ ಮಾಡಿರ್ತಾನೆ ಪ್ರಶ್ನೆಗಳನ್ನು ಸ್ವಲ್ಪ ನೀವು ಇಲ್ಲಿ ಕೇಳ್ಕೊತ ಹೋಗಿ. ನಾನು 1ಕ್ಕೆ 2 ಡಬಲ್ ಆಗಿ ನಿಮ್ಮ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಇನ್ನೊಂದು 2 ಅಂಕದ ಪ್ರಶ್ನೆ ನಿಮಗೆ ಇಲ್ಲಿ 2, 3 ಕೊಟ್ಟಿದ್ದೀನಿ ನೋಡಿ. ವಿಶ್ವಸಂಸ್ಥೆ 2 ಅಂಗಸಂಸ್ಥೆಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲ ದ್ವಿರಾಷ್ಟ್ರಾಧಿಪತಿ ಎಂದರೇನು 2025ರಲ್ಲಿ ಈ ಪ್ರಶ್ನೆ ಬಂದಿದೆ. ಇನ್ನು ನೆಕ್ಸ್ಟ್ ಈ ಪ್ರಶ್ನೆ ನಿಮಗೆಲ್ಲ ನೀವು ಬರೆದಿರ್ತೀರಿ. ಬ್ರಿಕ್ಸ್ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳು, ಬ್ರಿಕ್ಸಲ್ಲೇ 2 ಭಾಳಷ್ಟು ಹೆಸರಿದ್ದಾವೆ. ಸೊ ಇನ್ನು ಮುಂದಕ್ಕೆ ಹೋಗ್ತೀನಿ ನಾನು. ಇಲ್ಲಿ ಮಿಲಿಟರಿ ಬಣಗಳಿಗೆ 2 ಉದಾಹರಣೆಗಳನ್ನು ಕೊಡಿ ಅಂತೇಳಿ ಒಂದು ಪ್ರಶ್ನೆ ನಿಮಗೆ ಕೇಳ್ತಾನೆ. ಸದ್ಯದಲ್ಲಿ ಕೇಳಿದ್ದಾನೆ, ಇನ್ನು ಮುಂದಿನದಲ್ಲಿ ಕೇಳುವಂಥ ಸಾಧ್ಯತೆ ಇರ್ತವೆ. 1, 2, 3 ಪ್ರಶ್ನೆ ಅಥವಾ 4 ನಿಮಗೆ
ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅವುಗಳೆಲ್ಲವನ್ನು ತೆಗೆದುಕೊಂಡು ನೀವು ನೋಟ್ಸನ್ನು ಮಾಡ್ಕೋರಿ ಅಂತ ಹೇಳ್ತೀನಿ. ಅದು ಯಾರೇ ರಿಪೀಟೆಡ್ ಸ್ಟೂಡೆಂಟ್ ಆಗಿರ್ಬೋದು, ರೆಗ್ಯುಲರ್ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಬಾಹ್ಯ ಅಭ್ಯರ್ಥಿಗಳಾಗಿರ್ಬೋದು. ನಾನು ಹೇಳೋದಿಷ್ಟೇ ಏನಪ್ಪ ಅಂತಂದರೆ, ನಮ್ಮ ವಿಡಿಯೋಗಳು ಭಾಳಷ್ಟು ಇದ್ದಾವೆ. ನಿಮಗೆ ಪ್ಲೇಲಿಸ್ಟಲ್ಲಿ ಹೋಗಿ ಅಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗ್ತವೆ. ಅದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. ಸೊ ಅವುಗಳನ್ನು ನೋಡಿಕೊಂಡು ನಿಮ್ಮ ತಯಾರಿಯನ್ನು ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಕಾಲೇಜ್ ನೋಟ್ಸ್ಗಳು ಭಾಳ ಇಂಪಾರ್ಟೆಂಟು. ನಿಮ್ಮ ಶಿಕ್ಷಕರು ಏನು ಕೊಡ್ತಿರ್ತಾರೆ, ಜೊತೆಗೆ ಹಳೆ ಪ್ರಶ್ನೆ ಪತ್ರಿಕೆಗಳು ನಮ್ಮ ವಿಡಿಯೋದಲ್ಲಿ ಭಾಳಷ್ಟು ಇದ್ದಾವೆ, ಅವುಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ನಾನು ಹೋಗೋಣ. 5 ಅಂಕದ ಒಂದು ಪ್ರಶ್ನೆ ಇಲ್ಲಿ ನೋಡ್ತಾ ಇದ್ರಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ ಅಂತೇಳಿ ನಿಮಗೆ ಕಡ್ಡಾಯವಾಗಿ ಕೇಳ್ತಾನೆ. ಸರ್ ಇಲ್ಲ ಇದು ಕೇಳಿಲ್ಲ ಅಂತಂದರೆ ಈ ಪ್ರಶ್ನೆ ನಿಮಗೆ ಬರ್ತದೆ. ಸಾರ್ಕ್ನ ಸ್ಥಾಪನೆ ಮತ್ತು ಸಹಕಾರ ಕ್ಷೇತ್ರಗಳನ್ನು ಕುರಿತು ಬರೆಯಿರಿ ಅಥವಾ ವಿವರಿಸಿ. ಈ ಎರಡರಲ್ಲಿ ಒಂದು ನಿಮಗೆ ಕಡ್ಡಾಯವಾಗಿ ಬಂದೇ ಬರ್ತದೆ. ಸೊ ಇನ್ನು ಕೊನೆಯ ಪಾಠ ಮತ್ತು ಈ ವಿಡಿಯೋದ ಕೊನೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಭಾರತದ ವಿದೇಶಾಂಗ ನೀತಿ ಒಟ್ಟು ನಿಮಗಿಲ್ಲಿ 16 ಅಂಕಗಳಿದ್ದಾವೆ. ವೆರಿ ಇಂಪಾರ್ಟೆಂಟು. ಯಾಕೆ ಇದನ್ನು ಇಂಪಾರ್ಟೆಂಟು ಅಂತಂದರೆ ನೋಡಿ, ಇಲ್ಲಿ 1 ಅಂಕದ 4 ಪ್ರಶ್ನೆಗಳಿದ್ದಾವೆ. ಪಾಸಿಂಗ್ ಆಗಬೇಕಂದ್ರೂ ಈ ಅಧ್ಯಾಯ ಓದಬೇಕು ನೀವು. ಸ್ಕೋರ್ ಆಗಬೇಕಂದ್ರೂ ಈ ಅಧ್ಯಾಯ ಓದಬೇಕು. 2 ಅಂಕದ ಒಂದು ಪ್ರಶ್ನೆ ಇದೆ, 10 ಅಂಕದ ಒಂದು ಪ್ರಶ್ನೆ ಇದೆ. ಒಟ್ಟು 6 ಅಂಕಗಳು, 16 ಅಂಕಗಳು ಈ ಪಾಠಕ್ಕೆ ಸಂಬಂಧಪಟ್ಟವೆ. 1 ಅಂಕದ ಪ್ರಶ್ನೆಯನ್ನು ನಾವು ಇಲ್ಲಿ ಮಾಡೆಲ್ ಆಗಿ ನೋಡ್ಕೊತಾ ಹೋದಾಗ ನಿಮಗೆ ಈ ಪ್ರಶ್ನೆ ಕಡ್ಡಾಯವಾಗಿ ಬಿಟ್ಟ ಸ್ಥಳದಲ್ಲಿ ಕೇಳ್ತಾನೆ, ಒಂದೇಶ್ವರಲ್ಲಿ ಕೇಳ್ತಾನೆ, ಬಹು ಆಯ್ಕೆಯಲ್ಲಿ ಕೇಳ್ತಾನೆ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಥವಾ ಪಿತಾಮಹ ಯಾರು ಅಂಥೇಳಿ ಒಂದೇಶ್ವರಲ್ಲಿ ಕೇಳ್ಬೋದು, ಅಥವಾ MCQ ಅಲ್ಲಿ ಕೇಳ್ಬೋದು, ಬಿಟ್ಟ ಸ್ಥಳ ಕೇಳ್ಬೋದು. ಇಲ್ಲ ಇನ್ನೊಂದು 1 ಅಂಕದ ಅಲಿಪ್ತ ನೀತಿ ಎಂದರೆ ಏನು ಅಂತ ಕೇಳ್ತಾರೆ. ಅಲಿಪ್ತ ನೀತಿಯ ಜನಕ ಎಂದರಂತೂ ಕೇಳ್ತಾನೆ. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ಇನ್ನು ಭಂಗ ಬಂದು ನಿಮಗೆ ಭಾಳಷ್ಟು ಸಾರಿ ಕೇಳಿದ್ದಾರೆ. ಇದು ಇಂಪಾರ್ಟೆಂಟು, ಸ್ವಲ್ಪ ನೆನಪಿರಲಿ ನಿಮಗೆ. ವರ್ಣಬದ್ಧ ನೀತಿ ಎಂದರೇನು ಅಂಥೇಳಿ ಭಾಳ ಸಾರಿ ಕೇಳಿದ್ದಾನೆ. ಹಾಗಾಗಿ ಅದೊಂದು ಪ್ರಶ್ನೆನ ನಾನು ಇಟ್ಟಿದ್ದೀನಿ. ಆ ಪ್ರಶ್ನೆ ಬಂದರೂ ಬರ್ಬೋದು ನಿಮಗೆ 1 ಅಂಕಕ್ಕೆ. ಇನ್ನು ಮುಂದೆ 2 ಅಂಕದ ಪ್ರಶ್ನೆಗೆ ಹೋಗ್ತೀನಿ. 2 ಅಂಕದ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟು, ಸ್ವಲ್ಪ ನೋಡಿ. 2 ಅಂಕದ ಪ್ರಶ್ನೆ, ತಾಸ್ಕೆಂಟ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರ್ಯಾರು ಅಂತೇಳಿ ಭಾಳ ಸರಿ ಕ್ವಶನ್ ಬಂದಿದೆ. ಅದು ಬರಲಿಲ್ಲ ಅಂತಂದರೆ ಸಿಮ್ಲಾ ಒಪ್ಪಂದ ಅಂತಾದರೂ ಬಂದೇ ಬರ್ತವೆ. 2ರಲ್ಲಿ 1 ನಿಮಗೆ ಕಡ್ಡಾಯವಾಗಿ ಬಂದೇ ಬರ್ತದೆ. ಆಯಿತಾ? ಇನ್ನು 10 ಅಂಕದ ಪ್ರಶ್ನೆನ ನಾವಿಲ್ಲಿ ನೋಡ್ಕೊತ ಹೋಗೋಣ. 10 ಅಂಕಕ್ಕೆ ಒಂದು ಪ್ರಶ್ನೆ ನಿಮಗೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಅಂತೇಳಿ ಇದೊಂದು ಕಡ್ಡಾಯ ಬರ್ತದೆ. ಸರ್ ಇದು ಬರಲಿಲ್ಲ ಅಂತಂದರೆ ಈ ಪ್ರಶ್ನೆ ಮಾತ್ರ ನಿಮ್ಗೆ ಕಡ್ಡಾಯ ಬರ್ತದೆ. ವರ್ಣಭೇದಿ ನೀತಿ ಅಥವಾ ಜನಾಂಗೀಯ ತಾರತಮ್ಯವನ್ನು ಭಾರತ ವಿರೋಧಿಸುತ್ತದೆ, ಸಮರ್ಥಿಸಿ ಅಂತ ಕೊಡ್ತಾರೆ. ನಾನು ನಿಮಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನನ್ನು ಕೊಟ್ಟಿದ್ದೀನಿ. ಏಕೆ ಎಕ್ಸ್ಟ್ರಾ ಅಂತಂದರೆ, ಈ ವರ್ಷ ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದಾಗ ಇದಕ್ಕೆ 10 ಅಂಕ ಕೊಟ್ಟಿದ್ದಾರೆ. ಅಂದರೆ ಅಂದು ಭಾರತ ಮತ್ತು ಉಳಿದ ಪಕ್ಕದ ಏನು ರಾಷ್ಟ್ರಗಳಿದ್ದಾವೆ, ಶ್ರೀಲಂಕಾ, ರಷ್ಯಾ, ಅಮೇರಿಕಾ ಮತ್ತು ಚೈನಾ, ಪಾಕಿಸ್ತಾನ, ಇವುಗಳೊಡನೆ ಸಂಬಂಧ ಯಾವ ರೀತಿ ಅಂಥೇಳಿ ಒಂದು ನಿಮಗೆ 5 ಅಂಕಕ್ಕೆ ಕೇಳ್ತಾನೆ, ಇಲ್ಲ 10 ಅಂಕಕ್ಕಾದರೂ ಪ್ರಶ್ನೆ ಬಂದರೂ ಬರ್ಬೋದು, ಆಶ್ಚರ್ಯ ಏನಿಲ್ಲ ಅಂತ ಹೇಳ್ತೀನಿ. 2025 ಮತ್ತು 26 ಒಂದು ಬ್ಲೂ ಪ್ರಿಂಟ್ ಇದೆಯಲ್ಲ, ಅದು ಈ ರೀತಿ ಆಗಿದೆ ಅಂಥೇಳಿ ನಾನು ಈ ವಿಡಿಯೋವನ್ನು ಇಲ್ಲಿ ಕೊನೆ ಹೇಳಿಸ್ತಾನೆ ಅಂತ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.